ಕಣ್ತೆರೆದು ಪ್ರಸನ್ನವಾಗಿ ಆರಾಧ್ಯ ಕಡೆ ನೋಡಿದ ಆತನಿಗೆ, ಸ್ವಾಮಿ ನನ್ನ ಕಷ್ಟ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ ಸ್ವಾಮಿ ಅಂತ ಸರಿಗನ ಅಡ್ಡ ಇಟ್ಕೊಂಡು ಅಳ್ತಾ ಹೇಳಿದ್ಲು ಆರಾಧ್ಯ. ನಿನ್ನ ಸಮಸ್ಯೆ ಏನು ತಾಯಿ ಅಂತ ತುಂಬ ಶಾಂತವಾಗಿ ಕೇಳಿದ ಸ್ವಾಮೀಜಿ. ನಾನು ನನ್ನ ಗಂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಸುಸ್ತಾಗಿ ನೀರಸವಾಗಿ ಇನ್ನೂ ತಾಳ್ಮೆ ಇಲ್ಲದೆ ಮದುವೆ ಮಾಡಿಕೊಂಡ್ವು. ತುಂಬ ನ್ಯೂನ್ಯವಾಗಿ ಪೆಸರಟ್ಟು ಉಪ್ಮಾ ಥರ ಚಿಕನ್ ಜೊತೆ ಬಿರಿಯಾನಿ ಥರ ಒಂದಾಗಿರ್ತಿದ್ವಿ ಅಂತ ಮೂಗಿಸಿ ಅಂತ ಹೇಳಿದ್ಲು. ಆರಾಧ್ಯ ಮಾತಿಗೆ ಸ್ವಾಮೀಜಿ ನಾಲಿಗೆಯಲ್ಲಿ ರುಚಿ ತಗಲಿ ತುಟಿಗಳನ್ನ ನೆಕ್ಕೊಳ್ತಾ, ಹಾಗಾದರೆ ನಿಮ್ಮ ಸಮಸ್ಯೆ ಏನು ತಾಯಿ ಅಂದ. ಎಲ್ಲ ನಾನೇ ಹೇಳ್ಬಿಟ್ರೆ ಇನ್ನು ಇವನೇನು ಹೇಳ್ತಾನೋ ಅಂತ ಕೋಪದಿಂದ ಮನಸ್ಸಲ್ಲಿ ಅಂದ್ಕೊಂಡು, ಈ ಮಧ್ಯೆ ಅಂದ್ಕೊಳ್ದೆ ನಮ್ಮಿಬ್ಬರ ಮಧ್ಯೆ ಜಗಳಗಳು ನಡೀತಿವೆ ಸ್ವಾಮಿ. ಆತನ ಜೀವನಕ್ಕೆ ಇನ್ನೊಬ್ಳು ಹುಡುಗಿ ಬಂದಿದ್ದಾಳೆ ಅಂತ ಹಂಗೆ ಅನುಮಾನ. ನನ್ನ ಲೆಕ್ಕಿಸ್ಕೊಳ್ಳೋದೇನೆ ಬಿಟ್ಟುಬಿಟ್ಟಿದ್ದಾನೆ ಅಂತ ಜೋರಾಗಿ ಮೂಗ್ಸಿನಿ ಪಕ್ಕಕ್ಕೆ ಎಸ್ತು ತನ್ನ ಸೆರಗಿನಿಂದ ಒರೆಸ್ಕೊಳ್ತಾ ಹೇಳಿದ್ಲು. ಪಾಪ ಆರಾಧ್ಯಳ ಕೆಲಸಕ್ಕೆ ಮುಖವನ್ನು ವಿಕಾರವಾಗಿ ಮಾಡಿಕೊಂಡು ನೋಡ್ತಿದ್ದಾನೆ ಸ್ವಾಮೀಜಿ. ನನ್ನ ಗಂಡ ಪೂರ್ತಿಯಾಗಿ ಬದಲಾಗಿದ್ದಾನೆ ಸ್ವಾಮೀಜಿ. ಬೈತಿದ್ದಾನೆ, ಹೊಡಿತಿದ್ದಾನೆ, ಕನಿಷ್ಠ ಪಕ್ಷ ತಿನ್ನೋಕೆ ಲೆಗ್ ಪೀಸ್, ಕುಡಿಯೋಕೆ ವೈನ್, ವಾರಕ್ಕೊಂದು ರೇಷ್ಮೆ ಸೀರೆ, ತಿಂಗಳಿಗೆ ಒಂದು ಡೈಮಂಡ್ ನೆಕ್ಲೆಸ್ ಕೂಡ ಕೊಡ್ತಿಲ್ಲ. ನನ್ನ ಇಷ್ಟೊಂದು ಕಾಡಿಸ್ತಿರೋ ನಮ್ಮ ಯಜಮಾನ್ರನ್ನ ನನ್ನ ದಾರಿಗೆ ತಂದುಕೊಳ್ಳೋ ಮಾರ್ಗ ಏನಾದರೂ ಇದ್ದರೆ ಹೇಳು ಸ್ವಾಮಿ ಅಂತ ಭಾರತ್ ಕಣ್ಣೀರನ್ನು ಒರೆಸ್ಕೊಳ್ತಾ ಹೇಳಿದ್ಲು. ಆರಾಧ್ಯ ಮಾತುಗಳಿಗೆ ಸ್ವಾಮೀಜಿ ಬಾಯಿ ತೆಗೆದುಕೊಂಡು ಹಾಗೆ ನಿಂತ್ಬಿಟ್ರೆ, ಕಾವ್ಯ ಮಾತ್ರ ಕಪ್ಪೆ ಥರ ಬಾಯಿ ತೆರೆದು ತೀವ್ರ ಆಘಾತಕ್ಕೊಳಗಾಗಿದ್ಲು. ಅಮ್ಮಮ್ಮೋ ಎಷ್ಟು ಸುಳ್ಳು ಹೇಳ್ತಿದ್ದೀಯ ನೀನು ಬೇಕಂದ್ಕೊಂಡ್ರೆ ಈ ಪ್ರಪಂಚವನ್ನೇ ತಂದು ನಿನ್ನ ಕಾಲ ಹತ್ರ ಆಗ್ತಾನೆ ನಿನ್ನ ಗಂಡ. ಹೋಗೋಗಿ ಸರ್ನ ಸೈಕೋ ಹಸ್ಬೆಂಡ್ ಮಾಡಿಬಿಟ್ಟಿಯಲ್ಲ ಮುಂಡೆದೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಎದೆ ಬಡ್ಕೊಂಡ್ಲು ಕಾವ್ಯ. ಮಾರ್ಗವನ್ನು ನಾನು ತೋರಿಸೋದಲ್ಲ ತಾಯಿ, ದೇವ್ರು ತೋರಿಸ್ತಾನೆ ಅಂತ ಅವಳ ಮುಂದೆ ಕೆಲವು ಚೀಟಿಗಳನ್ನ ಹಾಕ್ತಾ, ಇವುಗಳಲ್ಲಿ ಒಂದು ಚೀಟಿ ತಗೋ, ಅದರಲ್ಲಿ ಆ ದೇವ್ರು ನಿಮಗೆ ಮಾರ್ಗ ತೋರಿಸ್ತಾರೆ ಅಂತ ತನ್ನ ಅಂಗೈಯನ್ನು ತೋರಿಸ್ತಾ ಹೇಳಿದ್ರು ಆ ಸ್ವಾಮೀಜಿ. ಸ್ವಾಮೀಜಿ ಮಾತುಗಳು ಕೇಳಿದ ಆರಾಧ್ಯಗೆ ಉರಿದು ಹೋಯಿತು. ನಿಜ, ಈತನ ಉದ್ದೇಶ ಏನು? ಸಣ್ಣ ಸ್ಲಿಪ್ಗಳನ್ನ ನನ್ನ ಮುಂದೆ ಹಾಕಿ ಯಾವುದೋ ಒಂದು ತೆಗೆದು ನನ್ನ ಲೈಫ್ ಡಿಸೈಡ್ ಮಾಡ್ತಾನೆ ಇವನು ಅಂತ ಕೋಪದಿಂದ ಅಂದ್ಕೊಳ್ತಾ, ಈ ಸ್ಲಿಪ್ಸ್ನಲ್ಲಿ ನನ್ನ ಲೈಫ್ಗೆ ಸಂಬಂಧಿಸಿದ ವಿಷಯ ಇರುತ್ತಾ ಗುರುಗಳೇ ಅಂತ ಗೊಂದಲದಿಂದ ಕೇಳಿದ್ಲು. ಹೌದು ಅನ್ನುವಂತೆ ತಲೆ ಆಡಿಸ್ತಾ ಗುರೂಜಿ. ಅಲ್ಲಿವರೆಗೂ ಇದು ಅಳುಮುಖ ಹೋಗಿ ನಗ್ತಾ, ಇರಿ ಸ್ವಾಮಿ, ಈ ಸ್ಲಿಪ್ ತೆಗೆದ್ರೆ ನನ್ನ ಜೀವನ ಚೆನ್ನಾಗುತ್ತೆ ಏನೋ, ಮನೇಲಿ ಇಡೀ ಪುಸ್ತಕಗಳನ್ನ ತಿರುಗಿ ಹಾಕ್ತಿದ್ದೀನಿ, ಏನು ಪ್ರಯೋಜನ ಇದೆ ಇದರಿಂದ ಅಂತ ಕೈಗಳನ್ನ ಆಡಿಸ್ತಾ ಹೇಳಿದ್ಲು ಆರಾಧ್ಯ. ಸ್ವಾಮೀಜಿ ಬೇಸರ ಮಾಡ್ಕೊಳ್ತಾ, ನಾನು ನಿನಗೆ ಕೆಳಗಿರೋ ಚೀಟಿ ತೆಗಿಯೋಕೆ ಹೇಳಿದೆ, ತೆಗಿತೀಯಾ ಇಲ್ಲ ಹೀಗೆ ಮಾತಾಡ್ತಿರ್ತೀಯಾ ಅಂತ ಸ್ವಲ್ಪ ಬೇಸರದಿಂದಲೇ ಹೇಳಿದ ಸ್ವಾಮೀಜಿ. ಅಬ್ಬಬ್ಬೋ, ಸ್ವಾಮೀಜಿಯವ್ರ ಕೋಪ ಬರ್ತಿದೆ ಅಂತ ಒಂದು ಸ್ಲಿಪ್ ತೆಗೆದು ಆತನ ಕೈ ಕೊಟ್ಲು. ಸ್ವಾಮೀಜಿ ಆ ಸ್ಲಿಪ್ ಓಪನ್ ಮಾಡೋದಕ್ಕಿಂತ ಮುಂಚೆ, ಹೇಳಿ ಸ್ವಾಮಿ, ನಾನು ನೋಡಿ ಎಷ್ಟು ಸುಂದರವಾಗಿದ್ದೀನೋ, ನಾನು ನನ್ನ ಗಂಡ ಬೇರೆ ಆಗ್ತೀವ, ಬೇಕಾದಷ್ಟು ಹಣ ಇದೆ, ಮನೆ ಕೆಲಸ ಅಡುಗೆ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತಾ, ನನ್ನ ಗಂಡನ ಪ್ರತಿ ಕ್ಷಣ ಗಮನಿಸ್ತಿರ್ತೀನಿ, ಬೆಳಿಗ್ಗೆ ಆತ 7 ಅಷ್ಟರಲ್ಲಿ ಒಂದು ಕಪ್ ಕಾಫಿ ಜೊತೆ ರೆಡಿಯಾಗಿರ್ತೀನಿ, ರಾತ್ರಿ ವೇಳೆ ಕಾಲು ಕೂಡ ಒತ್ತೀನಿ, ಎಲ್ಲ ಮಾಡ್ತಿದ್ರು ಆತ ನನ್ನನ್ನು ಬಿಟ್ಬಿಡ್ತೀನಿ ಅಂತಿದ್ದಾನೆ, ಯಾಕೆ ಹೀಗೆ ಮಾಡ್ತಿದ್ದಾನೆ ಸ್ವಾಮೀಜಿ ಅಂತ ಮತ್ತೆ ಮೂಗು ಇಳಿಯೋದಕ್ಕೆ ಶುರು ಮಾಡಿದ್ಲು. ಲೊಡ ಅಂತ ಅವಳು ಹೇಳ್ತಿರೋ ಕತೆ ಕಾವ್ಯ ಪಾಪ ತಲೆ ತಿರುಗೋದೊಂದು ಶುರುವಾಗಿತ್ತು. ಅಯ್ಯೋ ದಿಕ್ಕೇಡಿ, ಇನ್ನು ಎಷ್ಟು ಸುಳ್ಳು ಹೇಳ್ತೀಯ, ನಿಲ್ಸೇ, ಕೇಳೋಕ್ಕಾಗ್ತಿಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಆರಾಧ್ಯ ಕಡೆ ನೋಡ್ತಾ ಕಾವ್ಯ ಅವಳಿಗೆ ತಲೆ ತಿರುಗೋದಕ್ಕೆ ಶುರುವಾಗಿತ್ತು. ಇನ್ನು ನಿನ್ನ ಸುಳ್ಳುಗಳನ್ನ ಸ್ವಲ್ಪ ನಿಲ್ಸೇ ಎನ್ನುವಂತೆ ಸುಸ್ತಾಗಿ ನೋಡಿದ್ಲು ಅವಳ ಕಡೆ. ಆರಾಧ್ಯ ಮಾತುಗಳನ್ನ ಕೇಳ್ತಾ ಸ್ವಲ್ಪ ಸಮಯ ಸುಮ್ಮನಿದ್ದು ಬೆರಳುಗಳ ಮೇಲೆ ಲೆಕ್ಕ ಹಾಕಿ, ನೀನು ಎಷ್ಟು ಪ್ರಯತ್ನ ಪಟ್ಟರು ಇನ್ನೂ ನಿಮ್ಮ ಬಾಂಧವ್ಯ ಉಳಿಯೋದಿಲ್ಲ ತಾಯಿ ಅಂದ ಸ್ವಾಮೀಜಿ. ಆತನ ಮಾತಿಗೆ ಕಾವ್ಯ ಆರಾಧ್ಯ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಯಾಕೆ ಸ್ವಾಮೀಜಿ, ಸರಿಯಾಗಿ ಹೇಳಿ ಅಂತ ಆತಂಕದಿಂದ ಕೇಳಿದ್ಲು. ನಿಮ್ಮ ವೈವಾಹಿಕ ಜೀವನದಲ್ಲಿ ತುಂಬ ತೊಂದರೆಗಳು ಕಾಣಿಸ್ತಿವೆ ತಾಯಿ, ನೀವು ಒಟ್ಟಿಗೆ ಇದ್ದರೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಆತನ ಮಾತಿಗೆ ಆರಾಧ್ಯಳ ಹೃದಯ ಬಡಿತ ಪೂರ್ತಿಯಾಗಿ ಹೆಚ್ಚಾಯಿತು. ಅಯ್ಯೋ, ಸ್ವಾಮೀಜಿ ನಿಜವಾಗಿಯೂ ಮಹಿಮೆಯುಳ್ಳವರಾ ಅಂತ ಅಂದ್ಕೊಳ್ತಿದ್ದಂತೆ ನಡುಕ ಬಂದುಬಿಡ್ತು ಆರಾಧ್ಯಗೆ. ಅವಳನ್ನ ಗಮನಿಸಿದ ಕಾವ್ಯ, ನಾವು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸು, ನಮಗಿಲ್ಲಿ ಅಷ್ಟಾಗಿ ಕನ್ನಡ ಬರಲ್ಲ, ಸ್ವಲ್ಪ ಅರ್ಥ ಆಗೋಗಿ ಹೇಳ್ತೀರಾ ಅಂತ ದೈನ್ಯವಾಗಿ ಮುಖ ಇಟ್ಕೊಂಡು ಕೇಳಿದ್ಲು. ಆರಾಧ್ಯ ಕೂಡ ಆತಂಕದಿಂದ ನೋಡ್ತಿರೋದ್ರಿಂದ, ನಿಮ್ಮ ಜೀವನದಲ್ಲಿ ನಿನಗೆ ಮಕ್ಕಳಾಗೋದಿಲ್ಲ ಅಂತ ಒಂದೇ ಮಾತಲ್ಲಿ ತೇಲಿಸ್ಬಿಡ್ತಾ ಆರಾಧ್ಯಳ ಎದೆಯಲ್ಲಿ ಆಘಾತ ತಂದ ಸ್ವಾಮೀಜಿ. ಸ್ವಾಮೀಜಿ ಮಾತುಗಳು ಕೇಳಿದ ಆರಾಧ್ಯ ಹೃದಯ ಒಂದು ಕ್ಷಣ ನಿಂತು ಹೋದಾಗ ಅನ್ನಿಸ್ತು. ಸರಿಯಾಗಿ ಅರುಂಧತಿ ಹೇಳಿದಾಗೆ ಹೇಳ್ತಿದ್ದಾನೆ ಅಂತ ನೋಡಿ ಸ್ವಲ್ಪ ಸಮಯ ಗೊಂದಲದಲ್ಲಿ ಬಿದ್ಲು. ಆದರೆ ಅದನ್ನೆಲ್ಲ ನಂಬೋದಕ್ಕೆ ಆರಾಧ್ಯ ಸಿದ್ಧ ಇರಲಿಲ್ಲ. ತಕ್ಷಣ ಕೋಪದಿಂದ ಮೇಲಕ್ಕೆದ್ದು, ನಿಜಕ್ಕೂ ನಮ್ಮಂಥವ್ರ ಲೈಫ್ ಜೊತೆ ಆಟ ಆಡೋಕ್ಕಿಲ್ಲಿ ಆಶ್ರಮ ಇಟ್ಕೊಂಡು ಕೂತಿದ್ಯಾ ಅಂತ ಕೋಪದಿಂದ ಕಿರ್ಚಿದ್ಲು ಆರಾಧ್ಯ. ಆರಾಧ್ಯಳ ಕಿರ್ಚಾಟ ಗೊಂದಲದಿಂದ ನೋಡಿ, ಸ್ವಲ್ಪ ತಾಳ್ಮೆಯಿಂದ ಇರಮ್ಮ ಅಂದ ಸ್ವಾಮೀಜಿ. ತಾಳ್ಮೆಯ ತೊಂಡೆಕಾಯಿ, ನೀನು ಖಂಡಿತವಾಗಿ ನಕಲಿ ಸ್ವಾಮೀಜಿ, ಚೀಟಿಗಳನ್ನ ಹಿಡ್ಕೊಂಡು ಜನರ ಲೈಫ್ ಡಿಸೈಡ್ ಮಾಡೋಕ್ಕೆ ನೀನು ಯಾರು? ಆ ಗಡ್ಡ ನಿಜದ್ದ ಅಥವಾ ವಿಗ್ಗ ಅಂತ ಕೋಪದಿಂದ ಸ್ವಾಮೀಜಿ ಗಡ್ಡವನ್ನು ಹಿಡಿದು ಜೋರಾಗಿ ಜಗ್ಗೋದಕ್ಕೆ ಶುರು ಮಾಡಿದ್ಲು ಆರಾಧ್ಯ. ನೋವಿನಿಂದ ಗಿರಿಗಿಲ ಒದ್ದಾಡ್ತಾ ಕಿರ್ಚೋದು ಸ್ವಾಮೀಜಿಯ ಸರದಿ. ಆದರೆ ಆಘಾತದಲ್ಲಿ ಕಣ್ಬಿಟ್ಟು ನೋಡೋದು ಕಾವ್ಯ ಮಾಡ್ದಿದ್ದ ಕೆಲಸ.
ಪಾಪ ಸ್ವಾಮೀಜಿ ಕಿರ್ಚಾಟಕ್ಕೆ ಎಚ್ಚೆತ್ತ ಕಾವ್ಯ ಭಯದಿಂದ ಆರಾಧ್ಯಳನ್ನ ಹಿಂದೆ ಕಿಳಿತಾ, ಅಯ್ಯೋ ಏನು ಮಾಡ್ತಿದ್ದೀನಿ ನೀನು, ಫಸ್ಟ್ ಬಿಡು ಅವ್ರನ್ನ ಅಂತ ಕಂಗಾಲ ಕಿರ್ಚಿದ್ಲು. ಏನೇ ಬಿಡೋದು, 2 ಸ್ಲಿಪ್ ಹಾಕಿ ಮಕ್ಕಳಾಗಲ್ಲ ಅಂತ ಎಲ್ರಿಗೂ ಹೇಳಿ ಎದುರಿಸ್ತಾನ, ನಿಜಕ್ಕೂ ಏನು ಅಂದ್ಕೊಂಡಿದ್ದಾನೆ ನನ್ನ ಬಗ್ಗೆ ಅಂತ ಕಿರ್ಚುತ್ತಾ, ಹೇಯ್ ತಿಕ್ಲು ಸ್ವಾಮಿ, ಇವತ್ತು ನನ್ನ ಕೈಯಲ್ಲಿ ನೀನು ಮುಗಿದು ಹೋದೆ. ಗಡ್ಡ ಮೀಸೆ ಬೆಳೆಸಿದ್ರೆ ನೀನು ಸ್ವಾಮೀಜಿನಾ, ಹೋಗೋ ರಾಸ್ಕಲ್ ಇಡಿಯಟ್, ತಲೆ ಮೇಲಿರೋ ಜುಟ್ಟ, ಇಲ್ಲಾಂದ್ರೆ ಅದು ಕೂಡ ವಿಗ್ಗ ಅಂತ ಇನ್ನೊಂದು ಕಡೆ ಆತನ ಜುಟ್ಟನ್ನು ಹಿಡಿದು ಜೋರಾಗಿ ಎಳೆಯೋದಕ್ಕೆ ಶುರು ಮಾಡಿದ್ಲು. ಆರಾಧ್ಯ ಜೋರಾಗಿ ಹಿಡಿದು ಎಳಿತಿರೋದ್ರಿಂದ ನೋವಿನಿಂದ ವಿಲವಿಲ ಒದ್ದಾಡ್ತಾ ಜೋರಾಗಿ ಕಿರ್ಸ್ತಿದ್ದಾನ ಸ್ವಾಮೀಜಿ. ಅಯ್ಯೋ ಏನು ಮಾಡ್ತಿದ್ದೀಯ, ನಿಜಕ್ಕೂ ಆತನ ಜುಟ್ಟನ್ನು ಯಾಕೆ ಎಳಿತಿದ್ದೀಯ, ಬಿಡೇ ಅಂತಿದ್ದು ಕಾವ್ಯ ಜೊತೆ. ಇದು ಖಂಡಿತವಾಗಿಯೂ ವಿಗ್ಗೇನೆ, ಇಲ್ಲಾಂದರೆ ಇಷ್ಟೊಂದು ಜುಟ್ಟು ಬೆಳೆಸ್ಕೊಂಡಿರೋನಿಗೆ ಯಾರಿಗಾದ್ರೂ ಸರಿ ಅದನ್ನು ಬಾಚ್ಕೊಳ್ಳೋಕೆ ತೆಗಿಯೋಕೆ ಟೈಮ್ ಸಾಕಾಗಲ್ಲ ಅಂಥದ್ರಲ್ಲಿ ಇಲ್ಲಿ ಆರಾಮಾಗಿ ಕೂತು ಜನರ ಜಾತಕ ನೋಡೋಕೆ ಟೈಮ್ ಇರುತ್ತಾ, ಇವನು ಖಂಡಿತ ಫೇಕ್ ಗಿರಾಕಿನಿ ಅಂತ ಕಿರ್ಚ್ತಾ ಜೋರಾಗಿ ಎಳಿತಿದ್ದಾಳೆ ಆರಾಧ್ಯ. ಅಯ್ಯಯ್ಯೋ, ಇದು ನಿಜವಾದ ಜುಟ್ಟೇನಮ್ಮ, ಇದು ನಿಜವಾದ ಗಡ್ಡವೇ, ಪೂರ್ತಿಯಾಗಿ ಕಿತ್ತು ಬರೋ ಆಗಿದೆ, ನನ್ನ ಬಿಡ್ತಾಯಿ ಫಸ್ಟ್ ನೀನು ಅಂತ ಜೋರಾಗಿ ಕಿರ್ಸ್ತಿದ್ದಾನೆ ಸ್ವಾಮೀಜಿ. ತನ್ನ ಜೀವನದಲ್ಲಿ ಇಂಥ ಹುಡುಗಿನ ಸ್ವಾಮೀಜಿ ಎಂದೂ ನೋಡಿರಲಿಲ್ಲ, ನೋಡಬೇಕಂತಲೂ ಅಂದ್ಕೊಂಡಿರಲಿಲ್ಲ ಆತ. ಮೊದಲ ಬಾರಿಗೆ ಆರಾಧ್ಯ ಥರದ ಹುಡುಗಿ ಕೈಯಲ್ಲಿ ಸಿಕ್ಕಾಕೊಂಡಿದ್ದ. ಅಯ್ಯೋ ನಿಲ್ಸೆ ಪಾಪ, ತಗಲುತ್ತೆ ನಿನಗೆ, ಆತ ನಿನಗೆ ಮಕ್ಕಳಾಗಲ್ಲ ಅಂತ ಮಾತ್ರ ತಾನೇ ಹೇಳಿದ್ದು, ಇದಕ್ಕೆ ಯಾವುದಾದ್ರೂ ಒಂದು ಪೂಜೆಯೋ ಮಾರ್ಗಗಳು ಇರುತ್ತಲ್ವಾ, ನೀನು ಸ್ವಲ್ಪ ನಿಲ್ಸೆ ಅಂತ ಆರಾಧ್ಯ ಕೈಯಿಂದ ಆತನ ಜುಟ್ಟನ್ನು ಬಿಡಿಸಿ ಹಿಂದಕ್ಕೆ ಕೇಳಿದ್ಲು ಕಾವ್ಯ. ಕಾವ್ಯ ಮಾತುಗಳಿಗೆ ಗಲಾಟೆ ಮಾಡೋದು ನಿಲ್ಲಿಸಿ ಸ್ವಾಮೀಜಿ ಕಡೆ ನೋಡಿದ್ಲು ಆರಾಧ್ಯ. ನನ್ನ ಹತ್ರ ಯಾವುದೇ ಪರಿಹಾರಗಳಿಲ್ಲ, ನಾನೇನು ಹೇಳಲ್ಲ, ನನ್ನ ಬಿಟ್ಬಿಡಿ ಅಂತ ಅಳೋ ಮುಖದಿಂದ ಅಂದ ಸ್ವಾಮೀಜಿ. ನಿಜವಾಗಿಯೂ ನೀನು ಹೇಳಿದ ನಿಜಾನಾ ಅಂತ ಕೋಪದಿಂದ ಕೇಳಿದ್ಲು ಮತ್ತೆ ಆರಾಧ್ಯ ಮೇಲಿನ ಕೋಪದಿಂದ, ನಿನ್ನ ಜೀವನದಲ್ಲಿ ಮಕ್ಕಳಾಗಲ್ಲ, ನೀನು ನಿನ್ನ ಗಂಡ ಬೇರೆ ಆಗ್ತೀರಾ ಅಂತ ಹೇಳ್ತೀವಿ. ಸ್ವಾಮೀಜಿ ಮಾತುಗಳು ಮುಗಿಯೋದಕ್ಕಿಂತ ಮುಂಚೆ ಪಕ್ಕದಲ್ಲೇ ಇದ್ದ ಆತನ ಕಮಂಡಲವನ್ನು ತಗೊಂಡು ಜೋರಾಗಿ ತಲೆ ಮೇಲೆ ಹೊಡೆದಿದ್ದರಿಂದ ಪ್ರಜ್ಞೆ ತಪ್ಪೇ ಬಿಟ್ಟ ಸ್ವಾಮೀಜಿ ಹೊಡೆದಿದ್ದರಿಂದ ಒಂದೇ ಬಾರಿ ಆಘಾತ ತಗೊಂಡ ಕಾವ್ಯ 2 ಕೈಗಳನ್ನ ಬಾಯಿ ಮೇಲಿಟ್ಕೊಂಡು ಆರಾಧ್ಯ ಕಡೆ ಬಾಯದಿಂದ ನೋಡ್ತಿದ್ದಾಳೆ. ಕೋಪದಿಂದ ತನ್ನ ಕೈಯಲ್ಲಿದ್ದ ಕಮಂಡಲವನ್ನು ಎಸ್ತು ಹೊರಗಡೆ ಬಂದ್ಲು. ಅವಳು ಹಿಂದೆ ಕಾವ್ಯ ಕೂಡ ದೂರದಲ್ಲಿ ಒಂದು ಮರದ ಕೆಳಗೆ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಆಲೋಚಿಸ್ತಾ ಕೂತಿದ್ದ ಆರಾಧ್ಯ ಹತ್ರ ಬಂದ್ಲು ಕಾವ್ಯ. ಆರಾಧ್ಯ ಮುಂದೆ ಮೊಣಕಾಲಿನ ಮೇಲೆ ಕೂತು, ಬೇಸರ ಆಗ್ತಿದ್ಯಾ, ನನಗೆ ಯಾಕೋ ಇವನು ಕರೆಕ್ಟಾದ ಮನುಷ್ಯ ಅಲ್ಲ ಅನಿಸುತ್ತೆ, ಇವನ ಮಾತುಗಳನ್ನ ನಂಬೇಡ ಸಮಾಧಾನವಾಗಿ ಹೇಳಿದ್ಲು. ನನಗೆ ಗೊತ್ತು ಇವನೊಬ್ಬ ಫೇಕ್ ಕ್ಯಾಂಡಿಡೇಟ್ ಅಂತ, ನಾನೇನು ಇವನ ಮಾತುಗಳನ್ನೇ ನಂಬ್ತಿಲ್ಲ ಅಂತ ಹೇಳಿದ್ಲು ಆರಾಧ್ಯ. ಎದುರಿಗಿರೋರ ಜೀವನದ ಜೊತೆ ಮನಸ್ಸಿನ ಜೊತೆ ಆಟ ಆಡ್ತಿದ್ದೀವಿ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ಸುಳ್ಳು ಹೇಳ್ತಿದ್ದ ಸ್ವಾಮೀಜಿಯನ್ನು ನೋಡಿದ ತಕ್ಷಣ ಕೋಪ ತಡಿಲಾರದೆ ಜೋರಾಗಿ ಒಡೆದು ಹೊರಗೆ ಬಂದಿದ್ದಾಳೆ ಆರಾಧ್ಯ. ನಮ್ಮದೇ ಇದ್ದಾಗ ಮತ್ತೆ ಯಾಕೆ ಇಷ್ಟೊಂದು ಆಲೋಚನೆ ಮಾಡ್ತಿದ್ಯಾ, ನಿಜಕ್ಕೂ ಈ ಎಲ್ಲದಕ್ಕೂ ಕಾರಣ ಇನ್ನು ನಿಮ್ಮ ರಿಲೇಷನ್ ಸ್ಟಾರ್ಟ್ ಆಗದೇ ಇರೋದಕ್ಕೇನೆ. ಅಧಿರಾಜ್ ಆರಾಮಾಗಿ ಹಿಂತಿರುಗಿ ಬಂದ ತಕ್ಷಣ ಅವ್ರ ಜೊತೆ ಮಾತಾಡಿ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿ, ಏನೋ ಮುಂದಿನ ತಿಂಗಳು ನೀನು ಶುಭವಾರ್ತೆ ಹೇಳ್ಬಹುದು ಅಂತ ಆರಾಧ್ಯಳನ್ನು ಕಾಡಿಸ್ತಾ ಹೇಳಿದ್ಲು ಕಾವ್ಯ. ಕಾವ್ಯಳ ಕಡೆ ಕಣ್ಣು ಕಿರಿದು ಮಾಡಿ ನೋಡ್ತಾ, ಈ ದರಿದ್ರ ಆಲೋಚನೆ ನಿಜಕ್ಕೂ ನಿನ್ಗೆ ಯಾಕೆ ಬಂತು ಅಂತ ಕಿರಿಕಿರಿಯಿಂದ ಕೇಳಿದ್ಲು ಆರಾಧ್ಯ. ಇದು ದರಿದ್ರ ಆಲೋಚನೆ ಅಲ್ವೇ, ಈಗ ನಿನಗಿರೋ ದಾರಿ ಇದೆ, ನಿನಗಿದಕ್ಕಿಂತ ಬೇರೆ ದಾರಿ ಏನಾದರೂ ಇದೆಯಾ, ಉತ್ತಮವಾದ ಆಯ್ಕೆ ಇದೆಯಾ ಅಂತ ಕನ್ಸನ್ನೆ ಮಾಡ್ತಾ ಕೇಳಿದ್ಲು ಕಾವ್ಯ ನಗ್ತಾ. ಹಾಗಿದ್ರೆ ನಮ್ಮ ರಿಲೇಷನ್ ಸ್ಟಾರ್ಟ್ ಆದಮೇಲೆ ನಾನು ಗರ್ಭಿಣಿ ಆಗ್ತಿದ್ರೆ ಅಂತ ಗೊಂದಲದಿಂದ ಕೇಳ್ತಿದ್ದ ಆರಾಧ್ಯ ಮಾತಿಗೆ ಆಶ್ಚರ್ಯಪಟ್ಲು. ಕಾವ್ಯಳ ಮುಖಭಾವ ಕಿರಿಕಿರಿ ಪಾಡ್ತಾ, ಈ ಐಡಿಯಾ ನನಗೆ ಯಾವಾಗಲೂ ಬಂತು, ಆದರೆ ನಿಜಕ್ಕೂ ಇವನು ನಿಜ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ತಿಳ್ಕೊಳ್ಬೇಕು ಅಂದ್ಕೊಂಡೆ. ಆದರೆ ಒಂದು ವೇಳೆ ಇವನ ಮಾತುಗಳು ನಿಜ ಆದರೆ ನಾನು ಅಧಿರಾಜ್ ಅವ್ರ ಜೊತೆ ರಿಲೇಷನ್ ಸ್ಟಾರ್ಟ್ ಮಾಡಿ ಮಾತ್ರ ಏನು ಪ್ರಯೋಜನ, ಅನಾವಶ್ಯಕವಾಗಿ ಆತನಿಗೆ ಆಸೆಗಳನ್ನ ತೋರಿಸಿ ದೂರ ಆಗೋದು ನನಗೆ ಇಷ್ಟ ಇಲ್ಲ ಅಂದ್ಲು ಆರಾಧ್ಯ ಬೇಸರದಿಂದ. ಆದರೆ ಆರಾಧ್ಯ ಮನಸ್ಸಲ್ಲಿ ಮಾತ್ರ ಮಕ್ಕಳ ಬಗ್ಗೆ ಇರೋ ಭಯ ಹಾಗೆ ಉಳ್ಕೊಂತು. ನಿನಗಷ್ಟೊಂದು ಅನುಮಾನ ಇದ್ದರೆ ಹೋಗಿ ಆಸ್ಪತ್ರೆಯಲ್ಲಿ ತೋರಿಸ್ಕೊ ಅಷ್ಟೇ ಹೊರತು ಹೀಗೆ ಸ್ವಾಮೀಜಿಗಳ ಹಿಂದೆ ತಿರುಗಿ ಅವ್ರು ಹೇಳಿದ್ದನ್ನು ನಂಬಿದ್ರೆ ಮಕ್ಕಳಾಗ್ತಾರಾ ಏನು, ಇದು ನಿನ್ನ ಜೀವನಕ್ಕೆ ಮನಸ್ಸಿಗೆ ಸಂಬಂಧಿಸಿದ್ದು, ಸ್ವಲ್ಪ ಯೋಚನೆ ಮಾಡಿ ಮಾತಾಡು ಅಂತ ಕೋಪದಿಂದ ಹೇಳ್ತಿದ್ದ. ಅವಳು ನೋಟಕ್ಕೆ ಬಾಯಿ ಮುಚ್ಕೊಂಡ್ಬಿಟ್ಲು. ಆರಾಧ್ಯ ಇತ್ತು, ಬಹಳ ಸಮಯ ಆಯಿತು, ಮನೆಗೆ ಹೋಗಬೇಕು ಅಂತ ಹೇಳ್ತಾ ಅಷ್ಟಮನಿಂದ ಹೊರಗೆ ನಡೆದ್ಲು. ಆದರೆ ತನ್ನ ಮನಸ್ಸನ್ನು ಮಾತ್ರ, ನನಗೆ ಮಕ್ಕಳಾಗ್ತಿದ್ರೆ ಅಧಿರಾಜ್ ಹೇಗೆ ರಿಯಾಕ್ಟ್ ಮಾಡ್ತಾನೋ ಏನೋ, ನಿಜವಾಗಿಯೂ ನನ್ನ ಬಿಟ್ಬಿಡ್ತಾನಾ ಅಂತ ಹುಚ್ಚು ಆಲೋಚನೆಗಳನ್ನ ಅತಿಯಾಗಿ ಯೋಚಿಸ್ತಾ ಮನಸ್ಸನ್ನೆಲ್ಲ ಹಾಳು ಮಾಡ್ಕೊಳ್ತಿದ್ದಾಳೆ ಪಾಪ. ಆರಾಧ್ಯಳ ಪಕ್ಕದಲ್ಲಿ ನಡೀತಿದ್ದ ಕಾವ್ಯಗಳ ಹೊಟ್ಟೆಯಲ್ಲಿ ಹಸುವಿನಿಂದ ಆಗ್ತಿದ್ದ ಶಬ್ದ ಕೇಳಿಸಿ ಆರಾಧ್ಯ ಕೈ ಹಿಡಿದು ನಿಲ್ಲಿಸಿ, ನೀನು ಊಟ ಮಾಡಲಿಲ್ವಾ ಅಂತ ಬೇಸರದಿಂದ ಕೇಳಿದ್ಲು. ಅತ್ತೆಯವ್ರು ಕೂಡ ತಿನ್ನಲಿಲ್ಲ ಅಂತ ತಲೆ ತಗ್ಸಿ ಹೇಳಿದ ಆರಾಧ್ಯ ಮಾತಿಗೆ, ಅವ್ರು ತಿಂದಿದ್ರೆ ನೀನು ಕೂಡ ಉಪವಾಸ ಇರ್ತೀಯ ಏನು, ಇಷ್ಟೊಂದು ಹಠಮಾರಿನ ನೀನು ಅಂತ ಕೋಪದಿಂದ ಕಿರ್ಚಿದ್ಲು ಕಾವ್ಯ. ನಿಜಕ್ಕೂ ಇದರಲ್ಲಿ ಅವ್ರ ತಪ್ಪು ಮಾತ್ರ ಏನಿದೆ ಕಾವ್ಯ, ಸೊಸೆಗೆ ಮಕ್ಕಳಾಗಲ್ಲ ಅಂತ ಗೊತ್ತಾದರೆ ಯಾವ ತಾಯಿ ತಾನೇ ಬೇಸರ ಪಟ್ಟುಕೊಳ್ಳಲ್ಲ ಹೇಳು, ಆ ಬೇಸರದಲ್ಲಿ ಅವರು ಕೂಡ ತಿನ್ನಲಿಲ್ಲ, ನನಗೂ ತಿನ್ನೋಕೆ ಮನಸ್ಸಾಗಲಿಲ್ಲ ಅಂತ ಹೇಳಿದ್ಲು ಆರಾಧ್ಯ. ಈ ದೊಡ್ಡ ಮನೆಯಿಂದವ್ರಿಗೆ ಸೊಸೆಯಾಗಿ ಹೋದರೆ ಪರಿಸ್ಥಿತಿಗಳು ಹೀಗೆ ಇರುತ್ತವೆ, ಅವ್ರು ಸಂತೋಷವಾಗಿರಲ್ಲ, ನಮ್ಮನ್ನು ಸಂತೋಷವಾಗಿರೋದಕ್ಕೆ ಬಿಡಲ್ಲ ಅಂತ ಬೇಸರದಿಂದ ಹೇಳಿದ್ಲು
ಕಾವ್ಯ. ಹೌದಾ, ಹಾಗಾ? ತಾವಿಷ್ಟಪಡ್ತಿರೋ ಮೋಹಿತ್ ಅವರಿಗೂ ಅಧಿರಾಜ್ ಅವರಷ್ಟೇ ಸಮನಾಗಿ ಅಂತಸ್ತು ಇದೆ. ಮತ್ತೆ ಅದರ ಕತೆ ಏನು ಅಂತ ಕಣ್ಸನ್ನೆ ಮಾಡ್ತಾ ಕೇಳಿದ್ಲು. ಆರಾಧ್ಯ ಮಾತುಗಳಿಗೆ ಒಂದು ಕ್ಷಣ ಆಲೋಚಿಸಿದಂತಹ ಕಾವ್ಯ, ಏನೋ ಎಲ್ಲರ ಅತ್ತೆ ಮನೆಯೂ ನಿಮ್ಮ ಅತ್ತೆ ಮನೆ ಥರ ಇರಬೇಕು ಅಂತ ನಿಯಮ ಏನೂ ಇಲ್ಲ ಅಲ್ವಾ ಅಂತ ತುಂಬ ಸುಲಭವಾಗಿ ಹೇಳ್ತಾ ಕಾರ್ನ ಸ್ಟಾರ್ಟ್ ಮಾಡಿದ್ಲು. ವನಜಾಕ್ಷಿ ಆನಂದದಿಂದ ಶ್ರಾವಣಿಯ ಕೋಣೆಗೆ ಬಂದ್ಲು. ಬಾಲ್ಕನಿಯಲ್ಲಿ ಗಿಡಗಳಿಗೆ ನೀರು ಹಾಕ್ತಿದ್ದ ಶ್ರಾವಣಿ ಅವಳು ಆನಂದದಿಂದ ಬರೋದು ನೋಡಿ, ಏನತ್ತೆ ಅಷ್ಟೊಂದು ಹ್ಯಾಪಿಯಾಗಿದೆಯಾ, ಏನಾದರೂ ವಿಶೇಷನಾ ಅಂತ ಕೇಳಿದ್ಲು ಶ್ರಾವಣಿ. ನಿನಗೆ ಗೊತ್ತಾ, ನಿಮ್ಮ ದೊಡ್ಡತ್ತೆ ಮಕ್ಕಳಾಗುತ್ತೋ ಇಲ್ವೋ ತಿಳ್ಕೊಳ್ಳೋಕೆ ಸ್ವಾಮೀಜಿ ಹತ್ರ ಹೋಗಿದ್ಲು ಅಂತ ಹೇಳ್ತಿದ್ದಂತೆ. ಹೌದಾ, ಏನಂತ ಹೇಳಿದ್ರಂತೆ ಅಂತ ಕುತೂಹಲದಿಂದ ಕೇಳಿದ್ಲು ಶ್ರಾವಣಿ. ಹೇಳ್ತೀನಿ ಕೇಳು ಅಂತ ಆನಂದದಿಂದ ಹೇಳ್ತಾ, ಇವತ್ತು ನಾನು ನಿಮ್ಮ ದೊಡ್ಡತೆ ಹತ್ರ ಹೋಗಿದ್ದೆ. ಅವ್ರ ಮುಖ ಎಷ್ಟು ಬೇಸರ ನಿಂತಿತ್ತು ಗೊತ್ತಾ. ಅಲ್ಲಿ ಆರಾಧ್ಯ ಕೂಡ ಇರಲಿಲ್ಲ. ಕೆಲಸದವ್ರನ್ನ ವಿಚಾರಿಸಿದ್ರೆ ನಿಮ್ಮ ದೊಡ್ಡತ್ತೆ ಅವಳನ್ನ ಹೊರಗಡೆ ಹಾಕಿದ್ದಾರೆ ಅಂತ ಹೇಳಿದ್ರು ಅಂದ್ಲು ವನಜಾಕ್ಷಿ. ದೊಡ್ಡತ್ತೆ ಹೊರಗಡೆ ಹಾಕಿದಾರಾ ಅಂತ ಪ್ರಶ್ನಾರ್ಥಕ ಮುಖದಿಂದ ಕೇಳಿ ಶ್ರಾವಣಿಗೆ, ಮಕ್ಕಳೆಲ್ಲ ಸೊಸೆನ ಯಾರು ತಾನೇ ಮನೇಲಿ ಇಟ್ಕೊಳ್ತಾರೆ, ಅದಕ್ಕೆ ಅಧಿರಾಜ್ನಿಂದ ಡೈವೋರ್ಸ್ ತಗೋ ಅಂತ ನೇರವಾಗಿ ಹೇಳಿದಾರಂತೆ ನಿಮ್ಮತ್ತೆ ಅಂದ್ಲು ವನಜಾಕ್ಷಿ. ವನಜಾಕ್ಷಿ ಮಾತುಗಳಿಗೆ ಜೋರಾಗಿ ನಗ್ತಾ, ಇದೆಲ್ಲ ನಿನ್ನ ಪ್ಲಾನೇನಾ ಅಂತ ಕೇಳ್ತಿದ್ದಂತೆ. ಹೌದು ಅನ್ನುವಂತೆ ತಲೆ ಆಡಿಸಿ, ಹೇಗೆ ಗೆಸ್ ಮಾಡಿದೆ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಅವರು ಕೂಡ ಇಂಥ ಮೂಢನಂಬಿಕೆಗಳನ್ನ ನಂಬ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಅವಳಿನ್ನೂ ಸಣ್ಣ ಹುಡುಗಿ ಅಂತ, ಅವಳಿಗೆ ಇಷ್ಟು ಬೇಗ ಮಕ್ಕಳಾಗೋದು ಕಷ್ಟ ಅಂತ ಸ್ವಲ್ಪ ಕೂಡ ಯೋಚನೆ ಮಾಡಲಿಲ್ಲ ಆ ಮೈಂಡ್ನಲ್ಲಿ ಅಂದ್ಲು ಶ್ರಾವಣಿ ವ್ಯಂಗ್ಯವಾಗಿ. ಯಾರು ಹೆಂಗೆ ಹೋದರೆ ನಮಗೇನು, ನೀನು ಅಳ್ತಿದ್ದಾಗ ಯಾರಾದರೂ ನಿನ್ನ ಮೇಲೆ ಕರುಣೆ ತೋರಿಸಿದಾರಾ? ನೀನು ಅಧಿರಾಜ್ನೇ ಎಷ್ಟು ವರ್ಷಗಳಿಂದ ಪ್ರೀತಿಸ್ತಿದ್ಯಾ ಅಂತ ಎಲ್ರಿಗೂ ಗೊತ್ತು. ಆದರೆ ಆತ ಮಾತ್ರ ಯಾರಿಗೂ ಹೇಳದೆ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ಎಲ್ಲರೂ ಆ ಮದುವೆಯನ್ನು ಒಪ್ಕೊಂಡ್ಬಿಟ್ರು. ಯಾರಾದರೂ ಒಬ್ಬರು ನಿಜಕ್ಕೂ ನಿನ್ನ ಬಗ್ಗೆ ಮಾತಾಡಿದ್ರಾ ಅಂತ ಕೋಪದಿಂದ ಕೇಳಿದ್ಲು ವನಜಾಕ್ಷಿ. ಅಧಿರಾಜ್ ಯಾರಿಗೂ ಹೇಳದೆ ಮದುವೆ ಮಾಡ್ಕೊಳ್ತಾನೆ ಅಂತ ನಾನು ಕನಸಿನಲ್ಲೂ ಊಹಿಸಿರಲಿಲ್ಲ ಅಂತ ಬೇಸರದಿಂದ ಹೇಳಿದ್ಲು ಶ್ರಾವಣಿ. ಅದಕ್ಕೆ ಈಗ ಅನುಭವಿಸ್ತಿದ್ದಾನೆ. ಅಧಿರಾಜ್ ಹೆಂಡತಿ ಸ್ಥಾನ ನಿನ್ನದೇ. ಆ ಸ್ಥಾನದಲ್ಲಿ ಯಾರಾದರೂ ನಾನು ಒಪ್ಪಲ್ಲ. ಆ ಸ್ಥಾನಕ್ಕೆ ಯಾರ ಬಂದರೂ ಕೂಡ ಅದು ಸರಿ ಹೋಗಲ್ಲ ಅಂತ ಕೋಪದಿಂದ ಹೇಳಿದ್ಲು ವನಜಾಕ್ಷಿ. ಟೈಮ್ಗೆ ನೀನು ಸ್ವಾಮೀಜಿ ನೆನಪು ಮಾಡಿ ಒಳ್ಳೆ ಕೆಲಸ ಮಾಡಿದೆ ಅತ್ತೆ. ಇಲ್ಲಾಂದರೆ ಆರಾಧ್ಯ ದೊಡ್ಡತೆಯನ್ನು ಖಂಡಿತ ಇಂಪ್ರೆಸ್ ಮಾಡ್ತಿದ್ಲು. ಆಮೇಲೆ ಅಧಿರಾಜ್ ಹೆಂಡತಿಯಾಗ ಆ ಮನೆಯಲ್ಲಿ ಕಾಯಮ್ಮಾಗಿ ಉಳಿದು ಬಿಡ್ತಿದ್ಲು. ಆದರೆ ನನಗಿನ್ನೂ ಆಶ್ಚರ್ಯ ತರ್ತಿರೋ ವಿಷಯ ಏನಂದರೆ, ದೊಡ್ಡತ್ತೆ ಹೇಳಿದ ಕೆಲಸ ಎಲ್ಲ ಮಾಡ್ತಾ ಒಬ್ಬ ಕೆಲಸದಾಕೆ ಥರ ಇರೋದಕ್ಕೂ ಆರಾಧ್ಯ ಇಷ್ಟಪಟ್ಲು. ಅದೇ ನನಗೆ ಆಶ್ಚರ್ಯ ಆಗ್ತಿದೆ ಅಂದ್ಲು. ಅಧಿರಾಜ್ ಥರದವ್ರನ್ನ ಕಳ್ಕೊಳ್ಳೋಕ್ಕೆ ಯಾರು ತಾನೇ ಸಿದ್ಧ ಇರ್ತಾರೆ. ಅದಕ್ಕೆ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಪಾಪ ಹುಚ್ಚಿ. ಈಗೆಲ್ಲ ಉಲ್ಟಾಯಿತು. ಈಗ ಆರಾಧ್ಯ ವಿಷಯದಲ್ಲಿ ನಿಮ್ಮ ದೊಡ್ಡತೆ ಏನು ಮಾಡ್ತಾರೆ ಅಂತ ನೋಡೋಕೆ ನನಗೆ ತುಂಬ ಕುತೂಹಲ ಆಗಿದೆ ಶ್ರಾವಣಿ. ವನಜಾಕ್ಷಿ ಕೈಗಳನ್ನ ಹಿಡ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನೀನು ಈ ಪ್ಲ್ಯಾನ್ ಮಾಡಿದ್ರೆ ಅಧಿರಾಜ್ ನನಗೆ ಯಾವತ್ತೂ ಸಿಗ್ತಾನೇ ಇರಲಿಲ್ಲ ಅಂತ ಭಾವುಕಳಾಗಿ ಹೇಳ್ತಾ ಇದ್ದಂತೆ, ನಾನು ಬಿಟ್ಟರೆ ನಿನಗೋಸ್ಕರ ಯಾರು ಸಹಾಯ ಮಾಡ್ತಾರೆ, ನೀನು ನನ್ನ ಬಂಗಾರ ತಾಯಿ ಅಂತ ಪ್ರೀತಿಯಿಂದ ಶ್ರಾವಣಿ ಮುಖವನ್ನು ಸವರ್ತಾ ಹೇಳಿದ್ಲು ವನಜಾಕ್ಷಿ. ಆರಾಧ್ಯ ಕಾವ್ಯ ಇಬ್ಬರು ಒಂದು ರೆಸ್ಟೋರೆಂಟ್ನಲ್ಲಿ ಡಿನ್ನರ್ ಮಾಡ್ತಿದ್ದಾರೆ. ನಡೆದ ವಿಷಯಗಳ ಬಗ್ಗೆ ಯೋಚಿಸ್ತಿರೋ ಆರಾಧ್ಯಳನ್ನು ಎಷ್ಟು ಡೈವರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಅವಳ ಮೂಡನ್ನು ಬದಲಾಯಿಸೋದಕ್ಕೆ ಕಾವ್ಯಳಿಂದ ಆಗಲಿಲ್ಲ. ಬೇರೆಲ್ಲೋ ಯೋಚಿಸ್ತಾ ತಿಂತಿದ್ದ ಆರಾಧ್ಯ ಫೋನ್ ರಿಂಗ್ ಆಗ್ತಿದ್ದಂತೆ ಡಿಸ್ಪ್ಲೇನಲ್ಲಿ ಅಧಿರಾಜ್ ಹೆಸರು ನೋಡಿ ಉತ್ಸಾಹದಿಂದ, ಹೆಲೋ ಅಧಿರಾಜ್ ಅಂತ ಸಂತೋಷದಿಂದ ಕರೆದ್ಲು ಆರಾಧ್ಯ. ಎಲ್ಲಿದೆಯಾ ಬೇಬಿ ಅಂತ ಕೇಳಿದ ಅಧಿರಾಜ್. ಹೊರಗಡೆ ಬಂದಿದ್ದೀವಿ ಅಂತ ಗೊತ್ತಾದರೆ ಅಧಿರಾಜ್ ಬೈಬಹುದು ಅನ್ನೋ ಭಯದಿಂದ, ನಾನು ಕಾವ್ಯ ಡಿನ್ನರ್ಗೆ ಹೊರಗಡೆ ಬಂದಿದ್ದೀವಿ ಅಂತ ಸಣ್ಣದಾಗಿ ಹೇಳಿದ್ಲು. ನಾನು ತಕ್ಷಣ ಬಂದು ನಿನ್ನ ಪಿಕ್ ಮಾಡ್ಕೊಡ್ತೀನಿ, ಅಲ್ಲೇ ಇರು ಅಂತ ಹೇಳ್ತಿದ್ದಂತೆ ಆಶ್ಚರ್ಯದಿಂದ, ನೀನು ಬಂದ್ಬಿಟ್ಯಾ ಮನುಷ್ಯನಿಗೆ ಅಂತ ಉತ್ಸಾಹದಿಂದ ಕೇಳಿದ್ಲು. ಇನ್ನೂ ಇಲ್ಲ, ನಾನಿನ್ನು ರೀಚ್ ಆಗೋಕೆ ಇನ್ನೂ ಅರ್ಧ ಗಂಟೆ ಟೈಮ್ ಬೇಕು, ಚಾಪರ್ನಲ್ಲಿದ್ದೀನಿ ಅಂದ. ನೀವಿವಾಗ ಚಾಪರ್ನಿಂದ ಕಾಲ್ ಮಾಡಿದ್ದೀರಾ? ಹಾಗೆ ಕೂಡ ಕಾಲ್ ಮಾಡ್ಬೋದಾ? ಆದರೆ ಫ್ಲೈಟ್ನಲ್ಲಿ ಹೋಗುವಾಗ ಫೋನ್ ಆಫ್ ಮಾಡ್ತಾರಲ್ವಾ ಅಂತ ಗೊಂದಲದಿಂದ ಕೇಳಿದ್ಲು ಆರಾಧ್ಯ. ಬೇಬಿ, ಇದು ನನ್ನ ಪ್ರೈವೇಟ್ ಫ್ಲೈಟ್, ನನಗೆ ರೂಲ್ಸ್ ಹಾಕೋರು ಯಾರು ಅಂತ ಹೇಳ್ತಿದ್ದಂತೆ
ಹೌದಲ್ವಾ ಅಂತ ಇವಾಗಲೇ ಡಿನ್ನರ್ ಮುಗೀತಾ ಧಿರಾಜ್. ತಕ್ಷಣ ಮನೆಗೆ ಹೊರಡ್ತೀನಿ ಅಂದ್ಲು ಆರಾಧ್ಯ. ಏನು ಬೇಡ, ಅಲ್ಲೇ ವೆಯ್ಟ್ ಮಾಡು, ನಾನು ಬಂದು ನಿನ್ನ ಪಿಕ್ ಮಾಡಿಕೊಂಡು ಮ್ಯಾನ್ಷನ್ ಕರ್ಕೊಂಡು ಹೋಗ್ತೀನಿ ಅಂತ ಕಾಲ್ ಕಟ್ ಮಾಡ್ದ ಅಧಿರಾಜ್. ಮುಖ ಚುರುಕುಗೊಳಿಸ್ತಾ ಹೇಳಿದ ಆರಾಧ್ಯ ಕಡೆ ನೋಡಿ, ಏನಾಯ್ತೆ? ಅಧಿರಾಜ್ ಸರ್ ಬಂದುಬಿಟ್ರಾ ಆಗಲೇ ಅಂತ ಕೇಳಿದ್ಲು ಕಾವ್ಯ. ಅಪ್ಪ ಬಂದುಬಿಟ್ರಮ್ಮ, ನಿಜ ಹೇಳಬೇಕಂದ್ರೆ ಆ ಡೆವಿಲ್ ಕರೆಕ್ಟ್ ಟೈಮ್ಗೆ ಹಿಂತಿರುಗಿ ಬಂದಿದ್ದಾನೆ ಅಂತ ಏನೋ ಯೋಚಿಸ್ತಾ ಹೇಳಿದ್ಲು ಆರಾಧ್ಯ. ಅಂದರೆ ಅನ್ನುವಂತೆ ಪ್ರಶ್ನಾರ್ಥಕವಾಗಿ ನೋಡಿದ್ಲು ಕಾವ್ಯ. ನಾನು ಅಧಿರಾಜ್ ಅವ್ರ ಮದರ್ ಹತ್ರ ಇದ್ದ ಈ 3 ದಿನದಲ್ಲಿ ಒಂದು ಕಾಲ್ ಕೂಡ ಇರಲಿಲ್ಲ. ದಿನ ಯಾವುದೋ ಒಂದು ಫಾರ್ಮಾಲಿಟಿಗೆ ಚಾಟ್ ಮಾಡ್ತಿದ್ವಿ. ಯಾಕೋ ಆ ಒಂಟಿತನ ಹಾಗೇ ಇತ್ತು. ಅದಕ್ಕೆ ಅಧಿರಾಜ್ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಸಣ್ಣ ಉತ್ಸಾಹ ಬಂತು ಅಂತ ತಾನು ಮೂಡ್ ಚೇಂಜ್ ಮಾಡ್ಕೊಳ್ತಾ ನಗ್ತಾ ಹೇಳಿದ್ಲು ಆರಾಧ್ಯ. ವಿಷಯ ಬದಲಾಯಿಸ್ತಾ, ನಿಮ್ಮ ಡೆವಿಲ್ ನಿಜವಾಗಿಯೂ ಇಲ್ಲಿಗೆ ಜಾಪರ್ನಲ್ಲಿ ಬರ್ತಿದ್ದಾನಾ ಅಂತ ಎಕ್ಸೈಟ್ ಆಗಿ ಕೇಳಿದ್ಲು ಕಾವ್ಯ. ಹಾಗೆ ಕೇಳ್ತಿರೋ ಅವಳನ್ನು ಉಚ್ಚಿ ಥರ ನೋಡ್ತಾ, ತಂದು ಎಲ್ಲಿಡ್ತಾನೆ ಅದನ್ನು, ನಾನು ತಲೆ ಮೇಲಿಡ್ತಾನಾ ಅಂತ ಕಿರಿಕಿರಿ ಮಾಡ್ಕೊಂಡ್ಲು ಆರಾಧ್ಯ. ಅದೇನಾದರೂ ಕಾರ್ ಅಂದ್ಕೊಂಡ್ಬಿಟ್ಟಿದ್ಯಾ ರಸ್ತೆ ಪಕ್ಕದಲ್ಲಿ ಪಾರ್ಕ್ ಮಾಡೋಕ್ಕೆ? ಸ್ವಲ್ಪ ಮೈಂಡ್ ಯೂಸ್ ಮಾಡಲ್ವ ನೀನು ಅಂತ ಆರಾಧ್ಯ ಅನ್ನುವಷ್ಟರಲ್ಲೇ, ಹೋಗಲಿ ಬಿಡು, ಕರೆಕ್ಟ್ ಟೈಮ್ಗೆ ಬರೋದು ಕೂಡ ಒಳ್ಳೆಯದೇ ಆಯಿತು. ಅರ್ಥ ಇಲ್ಲದ ಅನುಮಾನಗಳಿಂದ ಡಿಸ್ಟರ್ಬ್ ಆಗಿರೋ ನಿನ್ನ ಡೈವರ್ಟ್ ಮಾಡೋದು ಒಬ್ಬ ಅಧಿರಾಜ್ ಸರ್ಗೆ ಮಾತ್ರ ಗೊತ್ತು ಅಂತ ಅಂದ ಕಾವ್ಯ. ತಕ್ಷಣ ಕಣ್ಣು ದೊಡ್ಡದು ಮಾಡ್ತಾ, ಅಧಿರಾಜ್ ಸರ್ ಬಂದ ತಕ್ಷಣ ನಿನ್ನ ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾರಂತೀಯೇ? ಖಂಡಿತ ನಿನ್ನ ಹಗ್ ಮಾಡ್ಕೊಳ್ತಾರಲ್ವಾ? ನಿನ್ನ ಎತ್ಕೊಂಡು ರೌಂಡ್ಸ್ ಹಾಕ್ತಿದ್ರೆ, ನೀನು ಕಣ್ಣೀರು ಹಾಕ್ತಿದ್ರೆ, ನೀನು ಅವರ ಕಡೆ ನೋಡ್ತಾ ಇದ್ದರೆ ಆ ಸೀನ್ ಅಬ್ಬಬ್ಬಬ್ಬಾ ಅಂತ ಕೆನ್ನೆ ಕೆಳಗೆ ಕೈ ಇಟ್ಕೊಂಡು ಕನಸಿನ ಲೋಕದಲ್ಲಿ ಹೇಳ್ತಿದ್ದಂಥ ಕಾವ್ಯಳನ್ನು ಆಕಾಶದಲ್ಲಿ ಹಾರಿಸಾಕ್ಬಿಡು, ಮುಂಚೆ ಕೆಳಗೆ ಧುಮುಕು, ಅಲ್ಲಿಂದ ಬಿದ್ದೆ ಅಂದ್ಕೋ ಮೂಳೆಗಳು ಮುರಿದು ಹೋಗುತ್ತವೆ ಅಂತ ಆರಾಧ್ಯ ಮಾತಿಗೆ ಕೋಪದಿಂದ ನೋಡಿದ್ಲು ಕಾವ್ಯ. ನೋಡಿ ಸಾಕ್ಬಿಡು, ತಿನ್ನು, ನಿಜಕ್ಕೂ ಹಸುವಾಗ್ತದೆ ಅಂತ ತಿನ್ನೋದ್ರ ಮೇಲೆ ಗಮನ ಹರಿಸಿದ್ಲು ಆರಾಧ್ಯ. ಆರಾಧ್ಯಳನ್ನು ಕಾಡಿಸ್ತಾ ಊಟ ಮಾಡ್ತಿದ್ದ ಕಾವ್ಯ ಕಿಟಕಿಯಿಂದ ಹೊರಗಡೆ ನೋಡ್ತಿದ್ದಂತೆ ಅಲ್ಲಿ ಒಂದು ಬ್ಲ್ಯಾಕ್ ಬೆಂಗ್ಲಿ, ಅದರ ಸುತ್ತಲೂ ಬಾಡಿಗಾರ್ಡ್ಸ್ ಕಾಣಿಸಿದ್ರಿಂದ, ಏಯ್ ಅಲ್ಲಿ ನೋಡು ಅಧಿರಾಜ್ ಸರ್ ಬಂದ ಹಾಗಿದೆ ಅಂತ ಉತ್ಸಾಹದಿಂದ ಅಂದ್ಲು. ತಿಂತಿದ್ದ ಆರಾಧ್ಯ ತಲೆ ತಿರುಗಿಸಿ ನೋಡಿ ತನ್ನ ಬ್ಯಾಗ್ ತಗೊಳ್ತಾ, ಅದು ಅಧಿರಾಜ್ ಕಾರ್ ಅಂತ ಗುರುತು ಹಿಡಿದು ತನ್ನ ಬ್ಯಾಗ್ ತಗೊಳ್ತಾ, ನೀನು ನಿಧಾನವಾಗಿವೆಲ್ಲ ತಿನ್ನು, ಹಾಸ್ಟೆಲ್ ಹೋಗು, ಜಾಗ್ರತೆ, ಹೋದ ತಕ್ಷಣ ನನಗೆ ಮೆಸೇಜ್ ಮಾಡು ಅಂತ ಕಾವ್ಯ ಮಾತಾಡ್ತಾ ಇರೋದನ್ನು ಲೆಕ್ಕಿಸ್ಕೊಳ್ದೆ ಅಲ್ಲಿಂದ ವೇಗವಾಗಿ ಹೊರಟು ಹೋದ್ಲು. ಹಿಂದೆ ಯಾರೋ ಬಿದ್ದವರಂತೆ ಓಡಿ ಹೊರಟು ಹೋದ ಆರಾಧ್ಯಳನ್ನು ನೋಡಿ ನಗ್ತಾ ಟೇಬಲ್ ಮೇಲಿದ್ದ ಫುಡ್ ನೋಡಿ ನೀರಸವಾಗಿ ಅಳು ಮುಖ ಮಾಡಿದ್ಲು. ದೇವರೇ, ನಾನು ನಿಧಾನವಾಗಿ ತಿನ್ನಬೇಕು ಇವೆಲ್ಲ. ದೊಡ್ಡ ತಿನ್ನೋಡ್ತಾರ ಒಂದೇ ಬಾರಿ 100 ಐಟಮ್ ಆರ್ಡರ್ ಮಾಡಿದ್ಲು. ಇವೆಲ್ಲವನ್ನ ಡಸ್ಟ್ಬಿನ್ಗೆ ಹಾಕಬೇಕಾ ಅಂತ ಬೇಸರದಿಂದ ಅಂದ್ಕೊಳ್ತಾ ಬಿಲ್ಲಿಗೆ ನ್ಯಾಯ ಒದಗಿಸೋ ಕೆಲಸದಲ್ಲಿ ಬಿದ್ಲು ಕಾವ್ಯ. ಓಡಾಡುತ್ತಾ ಬಂದ ಆರಾಧ್ಯ ಒಳಗಡೆ ಹತ್ತುತ್ತಿದ್ದಂತೆ ಅಧಿರಾಜ್ ಅವನ್ನ ಜೋರಾಗಿ ಮಾಡಿಕೊಂಡು ಆರಾಧ್ಯಗೆ ರಿಲ್ಯಾಕ್ಸ್ ಆಗೋಕ್ಕೆ ಟೈಮ್ ಕೂಡ ಕೊಡದೆ ಕಿಸ್ ಮಾಡೋದು ಸ್ಟಾರ್ಟ್ ಮಾಡ್ದ. ಓಡೋಡ್ತಾ ಬಂದಿದ್ದರಿಂದ ಉಸಿರಾಡೋದಕ್ಕಾಗದೆ ಸೌಂಡ್ ಮಾಡ್ತಿದ್ದಾಳೆ ಆರಾಧ್ಯ. ಆದರೆ ಯಾವಾಗಲೂ ಮಾಡುವಂತೆ ಅಧಿರಾಜ್ನ ಹಿಂದಕ್ಕೆ ತಳ್ಳಲಿಲ್ಲ. ಅವರ ಮದುವೆ ಆದ ಈ 3 ತಿಂಗಳಲ್ಲಿ ಅಧಿರಾಜ್ನ ಬಿಟ್ಟು 24 ಗಂಟೆ ಕೂಡ ಎಂದೂ ಇರಲಿಲ್ಲ. ಅಂಥದ್ರಲ್ಲಿ ಇಷ್ಟು ದಿನ ಆಗಿದ್ದರಿಂದ ಆರಾಧ್ಯ ಕೂಡ ಅಧಿರಾಜ್ನ ತುಂಬ ಮಿಸ್ ಮಾಡ್ಕೊಂಡಿದ್ಲು. ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರು ತನ್ನ ಆನಂದವನ್ನು ಹೊರ ಹಾಕದೆ ಇರೋದಕ್ಕೆ ಆಗಲಿಲ್ಲ ಆಕೆಗೆ. ಯಾವಾಗಲೂ ತಾನು ಕಿಸ್ ಮಾಡ್ತಿದ್ರೆ ಹಿಂದಕ್ಕೆ ತಳ್ತಿದ್ದ ಆರಾಧ್ಯ ಇವತ್ತು ರೆಸ್ಪಾಂಡ್ ಮಾಡಿದ್ರಿಂದ ಅವಳು ತನ್ನನ್ನು ತುಂಬ ಮಿಸ್ ಮಾಡ್ಕೊಂಡಿದ್ದಾಳೆ ಅಂತ ಅಧಿರಾಜ್ಗೂ ಅರ್ಥ ಆಗಿ ತನ್ನ ಮುತ್ತಿನ ತೀವ್ರತೆಯನ್ನು ಇನ್ನೂ ಹೆಚ್ಚಿಸ್ತಾ. ಆರಾಧ್ಯಳು ಉಸಿರಾಟದಲ್ಲಿ ವ್ಯತ್ಯಾಸ ಆಗಿದ್ದರಿಂದ ಬಹಳ ಸಮಯದ ನಂತರ ಮೆಲ್ಲಗವಳನ್ನ ಬಿಟ್ಟ ಅಧಿರಾಜ್. ಯಾವಾಗ ದೂರ ಸರಿದ್ನೋ ತಕ್ಷಣ ಜೋರಾಗಿ ಉಸಿರು ತೆಗೆದುಕೊಳ್ತಾ ಆತನ ಎದೆ ಮೇಲೆ ವಾಲ್ ಹೋದ್ಲು ಆರಾಧ್ಯ. ವೇಗವಾಗಿ ಉಸಿರಾಡ್ತಾ ಅಷ್ಟೇ ವೇಗವಾಗಿ ಕೇಳಿಸ್ತಿರೋ ಅಧಿರಾಜ್ ಹೃದಯದ ಬಡಿತವನ್ನು ಕೇಳ್ತಾ ಆತನ ಶರ್ಟನ್ನು ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಆತನ ಜೊತೆ ಸೈಲೆಂಟಾಗಿದ್ಬಿಟ್ಲು. ಅಲ್ಲಿವರೆಗೂ ಇದು ಬೇಸರ ಎಲ್ಲ ಮಾಯವಾಗಿ ಹೋದಾಗ ಅನ್ನಿಸ್ತು. ನನ್ನನ್ನು ಮಿಸ್ ಮಾಡ್ಕೊಂಡಿದ್ಯಾ ಅಂತ ಮೆಲ್ಲಗೆ ಹಸ್ಕಿ ವಾಯ್ಸ್ನಲ್ಲಿ ಕೇಳ್ತಾ ಅವಳ ತಲೆ ಸವರ್ತಾ ಅಂದ ಅಧಿರಾಜ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.